ನಮಸ್ಕಾರ, ಏನ್ ಸಮಾಚಾರಕ್ಕೆ ಸ್ವಾಗತ. ನಾನು ಅರ್ಪಿತಾ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್. ಲೋಕಸಭಾ ಚುನಾವಣೆ ಸಂಬಂಧ ಕಾಂಗ್ರೆಸ್ ಹೈಕಮಾಂಡ್ ಮಹತ್ವದ ಮೀಟಿಂಗ್. ಸಭೆಯಲ್ಲಿ ಭಾಗಿಯಾಗಲು ದೆಹಲಿಯಲ್ಲಿ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಲ್ಯಾಂಡ್. ಕೇಂದ್ರ ಸಚಿವರನ್ನ ಭೇಟಿಯಾಗೋಕು ಸಿಎಂ ಡಿಸಿಎಂ ಪ್ಲಾನ್. ಮೂವತ್ತು ವರ್ಷಗಳ ಹಿಂದಿನ ಕೇಸ್ ರೀಓಪನ್ಗೆ ಖಂಡನೆ. ಹುಬ್ಬಳ್ಳಿಯಲ್ಲಿ ಮತ್ತೊಂದು ಹೋರಾಟಕ್ಕೆ ಮುಂದಾದ ಕಮಲ ಪಡೆ. ಶಹರ್ ಠಾಣೆ ಇನ್ಸ್ಪೆಕ್ಟರ್ ಅಮಾನತು ಮಾಡದಿದ್ರೆ ಜನವರಿ 9ಕ್ಕೆ ಮತ್ತೆ ಹೋರಾಟ ಅಂತ ಆರ್ ಅಶೋಕ್ ಎಚ್ಚರಿಕೆ. ಶ್ರೀಕಂಠೇಶ್ವರನ ಕ್ಷೇತ್ರದಲ್ಲಿ ಮಹಿಷ ಸಂಹಾರ ವಿವಾದ. ಮಹಿಷ ರಂಗೋಲಿ ಅಳಿಸಿ ಹಾಕಿದ್ದಕ್ಕೆ ದಲಿತ ಸಂಘರ್ಷ ಸಮಿತಿ ವಿರೋಧ. ಇಂದು ನಂಜನಗೂಡು ಬಂದ್ಗೆ ಕರೆ. ಬಂದ್ ಮಾಡದಂತೆ ಮೈಸೂರು ಜಿಲ್ಲಾಡಳಿತ ಖಡಕ್ ಎಚ್ಚರಿಕೆ. ಬಂದ್ ಮಾಡಿಯೇ ಸಿದ್ಧ ಅಂತ ಇರೋ ಶ್ರೀಕಂಠೇಶ್ವರ ಭಕ್ತ ಮಂಡಳಿ. ದೇಗುಲದ ಪ್ರಧಾನ ಅರ್ಚಕರ ದ್ವಂದ್ವ ಹೇಳಿಕೆಯಿಂದ ಗೊಂದಲ ಸೃಷ್ಟಿ. ಆದಷ್ಟು ಬೇಗ ಡ್ರಗ್ ಫ್ರೀ ರಾಜ್ಯ ಮಾಡುವ ಘೋಷಣೆ ಮಾಡ್ತೀವಿ. ಕೋಲಾರದಲ್ಲಿ ಗೃಹ ಸಚಿವರಿಂದ ಮಾಹಿತಿ. ಮಕ್ಕಳು ಅಮಲಿನ ಪದಾರ್ಥಗಳಿಗೆ ದಾಸರಾಗೋದು ಬೇಡ ಅಂತ ಪರಮೇಶ್ವರ್ ಕಳಕಳಿ. ಸಂಕ್ರಾಂತಿ ಆದ್ಮೇಲೆ ಬಿಜೆಪಿ ಜೆಡಿಎಸ್ ಜೊತೆ ಬೆಸುಗೆ. ಆಮೇಲೆ ಕ್ಷೇತ್ರಗಳ ಅಭ್ಯರ್ಥಿ ಆಯ್ಕೆ ಬಗ್ಗೆ ನಿರ್ಧಾರ. ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಮಾಹಿತಿ. ವರ್ಷದಿಂದ ವರ್ಷಕ್ಕೆ ತಿರುಪತಿ ತಿಮ್ಮಪ್ಪ ಸಂಪತ್ತಿನಲ್ಲಿ ಏರಿಕೆ. 3 ಲಕ್ಷ ಕೋಟಿ ರೂಪಾಯಿಗೆ ಹೆಚ್ಚಿದ ವೆಂಕಟೇಶ್ವರನ ಆಸ್ತಿ. ಪ್ರತಿಷ್ಠಿತ ಕಂಪನಿಗಳು, ಸ್ಟಾರ್ ಕ್ರಿಕೆಟಿಗರಿಂದಲೂ ಬಾಲಾಜಿಯೇ ಸಿರಿವಂತ. ರಾಮ ಮಂದಿರ ಉದ್ಘಾಟನೆಗೆ ದಿನಗಣನೆ. ಬಾಲರಾಮನ ಪ್ರತಿಷ್ಠಾಪನೆಯಂದು ಪ್ರಧಾನಿ ಮೋದಿ ಇಡೀ ದಿನ ಉಪವಾಸ ವ್ರತ. ಪ್ರತಿಷ್ಠಾಪನೆಗೂ ಮುನ್ನ ಸರಯೂ ನದಿಯಲ್ಲಿ ಸ್ನಾನ ಮಾಡಿ ವಿಶೇಷ ಪೂಜೆ. ರಾಮ ಮಂದಿರಕ್ಕೆ ಬಂದ ಎಲ್ಲರಿಗೂ ಸಕ್ಕರೆ ಮಿಠಾಯಿ ಪ್ರಸಾದ. 10 ಲಕ್ಷ ರೂಪಾಯಿಯಷ್ಟು ಸಮಾಜ ಸೇವೆ ಮಾಡಿದವರಿಗೆ ಆಫರ್. ರಜತ ಕಲಶ ಅಭಿಷೇಕ ಸೇವೆಗೆ ಅವಕಾಶ. ಶ್ರೀರಾಮ ಕ್ಷತ್ರಿಯ, ಮಾಂಸಾಹಾರಿಯಾಗಿದ್ದ. ಕಾಡಿನಲ್ಲಿ ವನವಾಸಕ್ಕೆ ಹೋದಾಗ ಮಾಂಸ ಸೇವಿಸ್ತಾ ಇದ್ದ. ಎನ್ಸಿಪಿ ಮುಖಂಡ ಜಿತೇಂದ್ರ ಔಹಾದ್ ಹೇಳಿಕೆ ಚರ್ಚೆಗೆ ಗ್ರಾಸ. ಚಾಲಕನ ನಿಯಂತ್ರಣ ತಪ್ಪಿ ಮೋರಿಗೆ ಮಗುಚಿ ಬಿದ್ದ ಆಟೋ. ಕಾರ್ಕಳ ಪುರಸಭೆ ವ್ಯಾಪ್ತಿಯಲ್ಲಿ ನಡೆಯಿತು ಅಪಘಾತ. ಚಾಲಕ ಹಾಗೂ ಪ್ರಯಾಣಿಕರು ಕೂದಲೆಳೆ ಅಂತರದಲ್ಲಿ ಪಾರು. ಮೂರು ಮರಿಗಳಿಗೆ ಜನ್ಮ ನೀಡಿದ ನಮೀಬಿಯಾದಿಂದ ತಂದಿದ್ದ ಆಶಾ ಹೆಸರಿನ ಚೀತಾ. ಕುನೋ ರಾಷ್ಟ್ರೀಯ ಉದ್ಯಾನದಲ್ಲಿ ಮನೆ ಮಾಡಿದ ಸಂಭ್ರಮ. ಕೇಂದ್ರ ಸಚಿವ ಭೂಪೇಂದ್ರ ಯಾದವ್ರಿಂದ ಮಾಹಿತಿ. ಗುರುಗ್ರಾಮ್ನಲ್ಲಿ ಮಾಡೆಲ್ ದಿವ್ಯಾ ಪಹುಜಾ ಅನುಮಾನಾಸ್ಪದ ಸಾವು. ಸಿಸಿಟಿವಿಯಲ್ಲಿ ಸೆರೆಯಾಯಿತು ಬೆಚ್ಚಿ ಬೀಳಿಸೋ ದೃಶ್ಯ. ಗ್ಯಾಂಗ್ಸ್ಟರ್ ಹತ್ಯೆಗೆ ಪ್ರತೀಕಾರ ತೀರಿಸಿಕೊಂಡ್ರಾ ಅನ್ನೋ ಅನುಮಾನವೂ ಸೃಷ್ಟಿ. ದೆಹಲಿ ಮೆಟ್ರೋದಲ್ಲಿ ದಂಪತಿಯ ಹುಚ್ಚಾಟ. ಶೂಗೆ ಕೋಲ್ಡ್ ಡ್ರಿಂಕ್ಸ್ ಬೆರೆಸಿ ಕುಡಿದ ದಂಪತಿ. ಜೋಡಿಯ ಜ್ಯೂಸ್ ಕುಡಿತೀಯ ವರ್ತನೆ ಕಂಡು ಸಹ ಪ್ರಯಾಣಿಕರು ತಬ್ಬಿಬ್ಬು. ಇರಾನ್ನಲ್ಲಿ ಧಾರ್ಮಿಕ ಕಾರ್ಯಕ್ರಮವೊಂದರಲ್ಲಿ ಸರಣಿ ಸ್ಫೋಟ. ದುರಂತದಲ್ಲಿ 103 ಮಂದಿ ಸಾವು, 170 ಜನರು ಗಂಭೀರ ಗಾಯ. ಭಯೋತ್ಪಾದಕ ದಾಳಿನಾ ಅನ್ನೋ ಬಗ್ಗೆ ತನಿಖೆ. ಡ್ರೋನ್ ಪ್ರತಾಪ್ ಆರೋಗ್ಯದಲ್ಲಿ ದಿಢೀರ್ ಏರುಪೇರು. ಜ್ವರ ಕಾಣಿಸಿಕೊಂಡಿದ್ದು ಬಿಗ್ ಬಾಸ್ ಮನೆಯ ವೈದ್ಯರಿಂದಲೇ ಚಿಕಿತ್ಸೆ. ಡಾಕ್ಟರ್ ಸಲಹೆ ಮೇರೆಗೆ ವಿಶ್ರಾಂತಿಯಲ್ಲಿ ಪ್ರತಾಪ್. ಕಾಟೇರ ಕಣ್ತುಂಬಿಕೊಂಡ ಸ್ಯಾಂಡಲ್ವುಡ್ ಮಂದಿ. ದರ್ಶನ್ ಅಭಿನಯ ಹಾಡಿ ಹೊಗಳಿದ ಚಿತ್ರರಂಗ. ಉಪೇಂದ್ರ, ಶ್ರೀ ಮುರಳಿ ಸ್ಟಾರ್ಗಳಿಂದ ಬಹುಪರಾಕ್. ಲಿಯೋ ಸಿನಿಮಾದಲ್ಲಿ ಹಿಂಸಾತ್ಮಕ ದೃಶ್ಯಗಳಿಂದ ಪ್ರಚೋದನೆ ಆರೋಪ. ಡೈರೆಕ್ಟರ್ ಲೋಕೇಶ್ ಕನಕರಾಜ್ ವಿರುದ್ಧ ದೂರು. ಮಧುರೈ ಕೋರ್ಟ್ನಲ್ಲಿ
ರಾಜಮುರುಗನ್ ಎಂಬಾತನಿಂದ ಅರ್ಜಿ. ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಆಮೀರ್ ಖಾನ್ ಪುತ್ರಿ ಜಿಮ್ ಟ್ರೇನರ್ ನೂಪುರ್ ಶಿಖರೆ ಜೊತೆ ಇರಾ ಖಾನ್ ವಿವಾಹ ಸಂಭ್ರಮ. ಬಾಲಿವುಡ್ನ ಸೆಲೆಬ್ರಿಟಿಗಳಿಂದ ಆಶೀರ್ವಾದ. ಭಾರತ ದಕ್ಷಿಣ ಆಫ್ರಿಕಾ ನಡುವಿನ ಪಂದ್ಯದಲ್ಲಿ ರಾಮದರ್ಶನ. ಶ್ರೀರಾಮನಂತೆ ಧನುಷ್ ಭಂಗಿ ಪ್ರದರ್ಶಿಸಿದ ವಿರಾಟ್ ಕೊಹ್ಲಿ. ಸ್ಟೇಡಿಯಂನಲ್ಲಿ ರಾಮ್ ಸಿಯಾ ರಾಮ್ ಹಾಡು ಮೊಳಗಿದಾಗ ಬಿಲ್ಲು ಬಾಣ ಹೂಡಿದ ರನ್ ಮಷೇನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.